ಇನ್ನು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಶ್ವತ್ಥ ನಾರಾಯಣ ಅವರು ಹರಿಹಾಯ್ದಿದ್ದಾರೆ. ಕಿಡಿಕಾರೋದು ಸರ್ವೇ ಸಾಮಾನ್ಯ. ಇವತ್ತು ಹರಿಹಾಯ್ದಿದ್ದಾರೆ. ಯಾಕೆ? ಡಿಕೆಶಿ ಕಡೆಗೆ ಹಣಬಲ ಇದೆ, ನಮ್ಮ ಮೈತ್ರಿ ಅಭ್ಯರ್ಥಿಯ ಬಳಿ ಜನಬಲ ಇದೆ. ಜನಬಲವೋ ಹಣಬಲವೋ ಅನ್ನೋ ರೀತಿ ಚುನಾವಣೆ ನಡೀತಾ ಇದೆ. ಸಿದ್ದರಾಮಯ್ಯ ಗ್ಯಾರಂಟಿ ಬರೀ ಸಾಲದ ಗ್ಯಾರಂಟಿ ಆಗ್ಬಿಟ್ಟಿದೆ. ಮೋದಿಯೇ ಗ್ಯಾರಂಟಿ, ಮೋದಿ ಹೆಸರೇಳಿ ಮತ ಕೇಳ್ತಾ ಇದ್ದೇವೆ ಅಂತ ಮಾಜಿ ಡಿಸಿಎಂ ಅಶ್ವತ್ಥ ನಾರಾಯಣ ಈ ಹೇಳಿಕೆಯನ್ನ ಕೊಟ್ಟಿರೋದು. ಗ್ರಾಮಾಂತರ ಕರ್ನಾಟಕದಲ್ಲಿ ಎಲ್ಲ ಲೋಕಸಭೆನೂ ನಾವು ಗೆದ್ದು ಈ ಒಂದು ಜಯದ ಯಶಸ್ಸಿನ ಭಾಗವಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಮ್ಮತದ ಅಭಿಪ್ರಾಯ. ಹಾಗಾಗಿ ಇವತ್ತು ಸಭೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಜೆ ಡಿ ಎಸ್ಸಿನ ವರಿಷ್ಠರಾದಂಥ ಕುಮಾರಣ್ಣನವರು, ಅಭ್ಯರ್ಥಿಗಳಾದಂಥ ಡಾಕ್ಟರ್ ಮಂಜುನಾಥ್ ಅವರು, ಯೋಗೇಶ್ವರ್ ಅವರು, ಬೆಂಗಳೂರು ದಕ್ಷಿಣದ ಶಾಸಕರಾದಂಥ ಕೃಷ್ಣಪ್ಪನವರು, ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಮುನ್ರತ್ನರವರು, ಮತ್ತು ಈ ರೀತಿ ಕುಣಿಗಲ್ಲಿನ ನಾಗರಾಜಯ್ಯನವರು, ಕೃಷ್ಣಕುಮಾರ್ ಅವರು, ಮಾಗಡಿಯ ಮಂಜು ಅವರು, ಪ್ರಸಾದ್ ಅವರು, ಗೌತಮ್ ಅವರು, ನಿಖಿಲ್ ಅವರು, ಈ ರೀತಿ ಎಲ್ಲ ಕ್ಷೇತ್ರದ ಎಲ್ಲ ವರಿಷ್ಠರುಗಳು, ಇವತ್ತಿನ ನಾರಾಯಣಸ್ವಾಮಿ ಅವರು, ನಮ್ಮ ಆನೇಕಲ್ಲಿನ ಮಾಜಿ ಕೇಂದ್ರದ ಸಚಿವರು, ಉಳ್ಳಳ್ಳಿ ಶ್ರೀನಿವಾಸ್ ಅವರು, ಈ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಈ ಚುನಾವಣೆ ಇಡೀ ಕರ್ನಾಟಕದ ಗಮನ ಸೆಳೆದಿದೆ. ಯಾಕೆಂದರೆ ಇಲ್ಲಿ ಕಳೆದ ಬಾರಿನೂ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಹಾಗಾಗಿ ಈ ಕ್ಷೇತ್ರ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ಎಲ್ಲರಿಗೂ ಇದೆ.